ಆಮೇಲೆ ಪ್ಯಾಂಡಮಿಕ್ ಯಾವಾಗ ಸ್ಟಾರ್ಟ್ ಆಯಿತು, ಎಲ್ಲ ಕಡೆ ಶಟ್ ಡೌನ್ ಆಯಿತು. ವಿ ಹ್ಯಾಡ್ ಎನಫ್ ಟೈಮ್. ಏನು ಮಾಡೋದು ಯೋಚನೆ ಮಾಡಿದಾಗ, ಓಕೆ, ಸೈಕ್ಲಿಂಗ್ನ ನಾವು ಯಾಕೆ ತುಂಬ ಎಕ್ಸ್ಟೆನ್ಸಿವ್ ಆಗಿ ಮುಂದುವರಿಸಬಾರ್ದು. ಇಷ್ಟೆಲ್ಲ ನಾವು ಇಲ್ಲಿ ಮಾಡ್ತಾ ಇರಬೇಕಾದಾಗ ಕನಸುಗಳು ಶುರು ಆಗೋಯ್ತು. ನಾವು ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ಯಾಕೆ ಮಾಡೋಕ್ಕಾಗೋದಿಲ್ಲ, ನಾವು ಪ್ರೂವ್ ಮಾಡೋಣ. ಅದಕ್ಕೆ ತುಂಬ ಪ್ರಾಕ್ಟೀಸು, MTB ಸೈಕಲ್ ಎಲ್ಲ ತೊಗೊಂಡು ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಿದ್ವಿ. ಚಾಮುಂಡಿ ಬೆಟ್ಟ, ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇರೋದ್ರಿಂದ ಹಿಲ್ಲಿ ರೀಜನ್ನ ಹೇಗೆ ನಾವು ಕೋಪಪ್ ಮಾಡ್ಬೋದು, ಹೇಗೆ ನಾವು ಡೈಲಿ ಸೈಕ್ಲಿಂಗ್ ಮಾಡ್ಬೋದು ಅಂತ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ವಿ. Which is around 3650 kilometers in 20 days ಮಾಡಬೇಕು ಅಂತ ಚಾಲೆಂಜ್ ಬಂದಾಗ, ಆ್ಯಂಡ್ ಎಲ್ಲ ನಮ್ಮ ಟೀಮಲ್ಲಿ ಇರೋರೆಲ್ಲರೂ ಇಟ್ ಈಸ್ ಆಲ್ಮೋಸ್ಟ್ ನಿಯರಿಂಗ್ 50 ಆ್ಯಂಡ್ 50 ಆ್ಯಂಡ್ ಎಬೋವ್. ಅನ್ಲೆಸ್ ಇಫ್ ಯು ಡೋಂಟ್ ಹ್ಯಾವ್ ಎ ಮೈಂಡ್ ಸೆಟ್ ಟು ಡೂ. ಹೇಗಿರುತ್ತೆ ಅಂತಂದರೆ, ಬೆಳಗ್ಗೆ ನಾವು 3 ಗಂಟೆಗೆ ಎದ್ದೇಳಲೇಬೇಕು, ಹುಕ್ಕಾರ್ ಕುಕ್ಕ. It is straight 1 NH from Kashmir to Kanyakumari. Hello, good morning. ನಾನು ಹರೀಶ್ ರಾಮನ್ ಅಂತ. ಐ ಆಮ್ ಎ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ರಾಮನ್ IT Solutions. ಅಬೌಟ್ K2K ಬಗ್ಗೆ ಏನಾದ್ರು ಹೇಳಬೇಕು ಅಂತ ಕೇಳ್ಕೊಂಡಾಗ, ನನಗೆ ತಲೆಯಲ್ಲಿ ಬಂದಿದ್ದೇನಪ್ಪ ಅಂತಂದರೆ, ನಾವು ಪ್ಯಾಂಡಮಿಕ್ ಸೈಕ್ಲಿಸ್ಟ್ ಅಂತ ನಾನು ಕರ್ಕೊತೀನಿ ನಮ್ಮನ್ನು. ಪ್ಯಾಂಡಮಿಕ್ ಸೈಕ್ಲಿಸ್ಟ್ ಅಂತಂದರೆ 2019, ಅದಕ್ಕಿಂತ ಮೊದಲು ನಾವು ಸೈಕ್ಲಿಂಗ್ ಮಾಡ್ತಾಯಿದ್ವಿ. ಬಟ್ ಇಟ್ಸ್ ಎ ವೆರಿ ನಿಯರ್ ರಿಂಗ್ ರೋಡು ಅಥವಾ ಇಲ್ಲಿ ಶ್ರೀರಂಗಪಟ್ಟಣ, ಇಲ್ಲೇ ಸುತ್ತಮುತ್ತದಲ್ಲಿ ಸೈಕ್ಲಿಂಗ್ ಮಾಡ್ಕೊಂಡಿದ್ವಿ. ಆಮೇಲೆ ಪ್ಯಾಂಡಮಿಕ್ ಯಾವಾಗ ಸ್ಟಾರ್ಟ್ ಆಯಿತು, ಎಲ್ಲ ಕಡೆ ಶಟ್ ಡೌನ್ ಆಯಿತು. ದೆನ್ ನಮ್ಮ ಆರ್ಗನೈಸೇಷನಲ್ಲೂ ನಾವು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಎಲ್ಲ ಸ್ಟಾರ್ಟ್ ಆಗೋಯಿತು. ವಿ ಹ್ಯಾಡ್ ಎನಫ್ ಟೈಮ್. ಏನು ಮಾಡೋದು ಯೋಚನೆ ಮಾಡಿದಾಗ, ಓಕೆ, ಸೈಕ್ಲಿಂಗ್ನ ನಾವು ಯಾಕೆ ತುಂಬ ಎಕ್ಸ್ಟೆನ್ಸಿವ್ ಆಗಿ ಮುಂದುವರಿಸಬಾರ್ದು. ಅದರಿಂದ ನಮಗೆ ಹೆಲ್ತ್ ಗೇನ್ ಜಾಸ್ತಿ ಇದೆ. ಆಮೇಲೆ ಪ್ರಪಂಚ ಸುತ್ತಬೋದು. ಪ್ರಪಂಚ ಸುತ್ತೋದು ಅಂತಂದರೆ ನಾವು ವೆಹಿಕಲಲ್ಲಿ ಹೋಗ್ತೀವಿ, ಬೈಕಲ್ಲಿ ಹೋಗ್ತೀವಿ. ಸೈಕಲಲ್ಲಿ ಯಾಕೆ ಸುತ್ತಬಾರದು? ಇರೋ ನೇಚರ್ಸ್ನೆಲ್ಲ ನಾವು ನೋಡಿಕೊಂಡು, ಅಲ್ಲಿ ಜನದ ಕಲ್ಚರು ಮತ್ತು ಎನ್ವೈರ್ಮೆಂಟು ಇದನ್ನೆಲ್ಲ ನೋಡಿಕೊಂಡು ಆದಷ್ಟು ದೂರ ಹೋಗೋ ಪ್ರಯತ್ನಗಳನ್ನ ಮಾಡಿದ್ವಿ. ಈ ಪ್ರಯತ್ನದಲ್ಲಿ ನಾವು ಸುಮಾರು ಕರ್ನಾಟಕದ ಎಲ್ಲ ಭಾಗಗಳನ್ನು ಸೈಕಲಲ್ಲಿ ಕವರ್ ಮಾಡಿಬಿಟ್ಟಿದ್ವಿ. ನಾವೊಂದು 4-5 ಜನ ಫ್ರೆಂಡ್ಸ್ ಇದ್ವಿ. ಅದರಲ್ಲೇ ನನ್ನ ವೈಫು, ಅವಳು ಪಾರ್ಟ್ ಆಫ್ ಸೈಕ್ಲಿಂಗಲ್ಲಿದ್ದಾಳೆ. ಆಮೇಲೆ ಮನೀಶ್ ಅಂತ ಅವ್ರ ವೈಫು, ಹಾಗೆ ಒಂದು 5-6 ಜನ ನಾವು ಈಗ ಸೈಕ್ಲಿಂಗ್ ಮಾಡಿಕೊಂಡು ಮಡಿಕೇರಿಗೆ ಹೋಗ್ತಾಯಿದ್ವಿ. ಆಮೇಲೆ ಈ ಕಡೆ ವೆಸ್ಟರ್ನ್ ಘಾಟ್ಗಳನ್ನ ಸೈಕ್ಲಿಂಗ್ಗಳು ಮುಗಿಸಿದ್ವಿ. ಹೀಗೆ ಮಾಡಿ ನಾವು ಕರ್ನಾಟಕ ಎಲ್ಲ ಕವರ್ ಮಾಡಿದ್ಮೇಲೆ ಒಂದು ಸತಿ ಅನ್ನಿಸ್ತು, ಓಕೆ, ಇಷ್ಟೆಲ್ಲ ನಾವು ಇಲ್ಲಿ ಮಾಡ್ತಾ ಇರಬೇಕಾದಾಗ ಕನಸುಗಳು ಶುರು ಆಗೋಯ್ತು. ನಾವು ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ಯಾಕೆ ಮಾಡೋಕ್ಕಾಗೋದಿಲ್ಲ, ನಾವು ಪ್ರೂವ್ ಮಾಡೋಣ ಅನ್ನೋ ಒಂದು ಛಲನೂ ಬಂತು. ಮತ್ತು ಒಂದು ಚಾಲೆಂಜು ಸ್ಟಾರ್ಟ್ ಆಗೋಯ್ತು. ಸರಿ, ಸ್ಟಾರ್ಟಿಂಗಲ್ಲೇ ನಾವು ವಿ ಡಿಸೈಡೆಡ್ ಟು ಗೋ ಟು ಮನಾಲಿ ಟು ಖಾರ್ದುಂಗ್ಲಾ ಸೈಕ್ಲಿಂಗ್ ಮಾಡಿಬಿಡೋಣ. ಇಟ್ಸ್ ಎ ಟಫೆಸ್ಟ್ ರೂಟ್ ಇಂಡಿಯಾದಲ್ಲಿ. ಹಾಗಾಗಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಇದು ಬಂತು. ಅದಕ್ಕೆ ತುಂಬ ಪ್ರಾಕ್ಟೀಸು, MTB ಸೈಕಲ್ ಎಲ್ಲ ತೊಗೊಂಡು ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಿದ್ವಿ. ಆ್ಯಂಡ್ ಒನ್ ಗುಡ್ ಥಿಂಗ್ ಈಸ್ ಚಾಮುಂಡಿ ಬೆಟ್ಟ, ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇರೋದ್ರಿಂದ ಹಿಲ್ಲಿ ರೀಜನ್ನ ಹೇಗೆ ನಾವು ಕೋಪಪ್ ಮಾಡ್ಬೋದು, ಹೇಗೆ ನಾವು ಡೈಲಿ ಸೈಕ್ಲಿಂಗ್ ಮಾಡ್ಬೋದು ಅಂತ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ವಿ. ಅದನ್ನು ಸೈಕ್ಲಿಂಗಲ್ಲಿ ಒಂದೊಂದು ಸತಿ 3 ಲೂಪು, ಒಂದೊಂದು ಸತಿ 5 ಲೂಪು, ಬೇಸ್ಡ್ ಆನ್ ಅವರ್ ರಿಕ್ವೈರ್ಮೆಂಟ್ ಮಾಡ್ತಾಯಿದ್ವಿ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈಸೂರು, ಚಾಮುಂಡಿ ಬೆಟ್ಟ. ಆ್ಯಂಡ್ ವಿ ಹ್ಯಾವ್ ಎ ರಿಂಗ್ ರೋಡ್ ಆಲ್ಸೋ. ಹೀಗೆ ಅದು ಮನಾಲಿ ಟು ಖಾರ್ದುಂಗ್ಲಾ ಫಿನಿಷ್ ಮಾಡಿದ್ವಿ. ಅದಾದಮೇಲೆ
ಎಂಡ್ಯೂರೆನ್ಸ್ ಸೈಕ್ಲಿಂಗ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಛಲ ಬಂತು. ಎಂಡ್ಯೂರೆನ್ಸ್ ಅಂತ ಬಂದಾಗ ಓಕೆ, ಲಾಂಗ್ ಡಿಸ್ಟೆನ್ಸ್ ಇನ್ ಸ್ಮಾಲರ್ ಡೇಸ್, ವಿ ನೀಡ್ ಟು ಕವರ್ ಇನ್ 3 days ಅಂತ ಹೇಳಿಬಿಟ್ಟು ಗೋವಾ ಸೈಕ್ಲಿಂಗ್ ಮಾಡಿದ್ವಿ. ಗೋವಾ ಸೈಕ್ಲಿಂಗ್ ಈಸ್ ಅರೌಂಡ್ 650 kilometers ಇನ್ 3 days. 3 days ಎವ್ರಿ ಡೇ 200 kilometers ನಾವು ಸೈಕ್ಲಿಂಗ್ ಮಾಡಿದ್ವಿ. ಅದಾದಮೇಲೆ ಅದು ಭಾಳ ನಮಗೆ ಖುಷಿ ಕೊಡ್ತು. ಆ್ಯಂಡ್ ಗೋವಾ ಈಸ್ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಆ್ಯಂಡ್ ವಿ ಕ್ಯಾನ್ ಚೆರಿಷ್ ಅವರ್ ಫಿನಿಷಿಂಗ್ ಲೈನ್ ಆಫ್ ಗೋವಾ ಅಂತ ಹೇಳಿ ಅದು ಮುಗಿಸಿದ್ವಿ. ಅದು ಮುಗಿದ್ಮೇಲೆ ಓಕೆ, ನೆಕ್ಸ್ಟ್ ಏನು ಮಾಡೋದು? ಎವ್ರಿ ಆಗಸ್ಟಲ್ಲೇ ನಾವು ಒಂದೊಂದು ಇವೆಂಟು ಮಾಡ್ತಾಯಿದ್ವಿ. ಮಾಡಬೇಕಾದಾಗ ನೆಕ್ಸ್ಟ್ ಏನು ಅಂತಂದಾಗ ಉಮ್ಲಿಂಗ್ಲಾ ಪಾಸ್ ವಾಸ್ ದ ನೆಕ್ಸ್ಟ್. ಉಮ್ಲಿಂಗ್ಲಾ ಪಾಸ್ ಇಸ್ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರಬಲ್ ಪೀಕ್ ಅಟ್ ದ ಟೈಮ್. ಇಟ್ಸ್ 19,000 ಫೀಟಲ್ಲಿದೆ. ಅದನ್ನು ನಾವು 10 daysಲ್ಲೇ ಎಲ್ಲ ಮುಗಿಸಿದ್ವಿ. ಅದು ಲೇಟು ಉಮ್ಲಿಂಗ್ಲಾ ವಿಚ್ ಇಸ್ ಅರೌಂಡ್ 500 kilometers. ಸರಿ, ಹಾಗೆ ಚಾಲೆಂಜಸ್ ಮುಂದುವರಿತಾ ಬಂತು. ಆಗಿಂದನೇ ಒಂದು ಕನಸಿತ್ತು, ಒಂದು ಯಾಕೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಸೈಕ್ಲಿಂಗ್ ಮಾಡಬಾರ್ದು ಅನ್ನೋ ಒಂದು ಚಾಲೆಂಜ್ ಸ್ಟಾರ್ಟ್ ಆಗೋಗಿತ್ತು. ಇದನ್ನು ನಾನು ವಿನಯ್ ಸಿಂಗ್ ಅಂತ ನಮ್ಮ ಸೈಕ್ಲಿಂಗ್ ಕೋಚ್, ಅವರಿಗೆ ನಾನು ಇದನ್ನು ಪರ್ಸ್ನಲಾಗಿ ಮಾತಾಡಿಬಿಟ್ಟು ಇದು ಮಾಡಿಬಿಡೋಣ ಅಂತ. ಆವಾಗ ಸರ್ ಒಂದು ಕೆಲಸ ಮಾಡೋಣ, ಒಂದು ಮೀಟಿಂಗ್ ಮಾಡೋಣ. ಮೀಟಿಂಗಲ್ಲಿ ನೋಡಿದ್ರೆ ಎಲ್ಲರನ್ನೂ ಕರೆದ್ವಿ. ಔಟ್ ಆಫ್ ಅವರ್ 12 members ಟೀಮ್, absolutely nobody is ready to do this because of the long distance and mindset ಮತ್ತು ಫ್ಯಾಮಿಲಿ ಇಶ್ಯೂಸು ಅಥವಾ ಅವ್ರದ್ದು ರೊಟೀನ್ ವರ್ಕಿಗೆ ಏನಾದ್ರು ಇದಾಗುತ್ತೆ ಅಂತ ಹೇಳಿಬಿಟ್ಟು, ವಿಚ್ ಈಸ್ ಅರೌಂಡ್ 3,650 kilometers ಇನ್ 20 days ಮಾಡಬೇಕು ಅಂತ ಚಾಲೆಂಜ್ ಬಂದಾಗ, ಆ್ಯಂಡ್ ಎಲ್ಲ ನಮ್ಮ ಟೀಮಲ್ಲಿ ಇರೋರೆಲ್ಲರೂ ಇಟ್ ಈಸ್ ಆಲ್ಮೋಸ್ಟ್ ನಿಯರಿಂಗ್ 50 and 50 and above ಈ ಥರ ಏಜ್ ಗ್ರೂಪಲ್ಲಿರೋದ್ರಿಂದ there are so many responsibilities personally and professionally. ಇದೆಲ್ಲ ಚಾಲೆಂಜಸ್ಗಳನ್ನ ಆಚೆ ಹಾಕಿ ಅವ್ರು ಮಾಡಬೇಕು ಅಂತಂದರೆ ದೇ ಹ್ಯಾವ್ ಟು ಟೇಕ್ ಎ ಟಫ್ ಡಿಸಿಷನ್. ಆ್ಯಂಡ್ ದೇ ವಾಸ್ ಓನ್ಲಿ 2 people who are ರೆಡಿ, ನಾನು ಮತ್ತು ವಿನಯ್ ಸಿಂಗ್. ಆಯಿತು, ಮಾಡಿಬಿಡೋಣ ಅಂತೆಲ್ಲ ರೆಡಿ ಆಗೋದ್ವಿ. ಸರಿ, ಇಬ್ಬರೇ ಏನು ಮಾಡೋದು? ಸರಿ, ಒಬ್ಬೊಬ್ರಿಗಾಗೆ ಕನ್ವಿನ್ಸ್ ಮಾಡ್ಕೊಂಡು ಬಂದ್ವಿ. ದೆನ್ ನನ್ನ ವೈಫು ಶಿ ಥಿಂಕ್ಸ್ ದ್ಯಾಟ್ ಇಟ್ ಈಸ್, ನನ್ನ ಮಗ 10th standardಲ್ಲಿದ್ದಾನೆ, ಅವನಿಗೆ ಆಗುತ್ತೋ ಇಲ್ಲೋ, ಅವನನ್ನು ಸ್ಪೇರಿಂಗ್ ಮಾಡೋದು, 12th standardಲ್ಲಿ ಸ್ಪೇರಿಂಗ್ ಮಾಡೋದು, ಅವನಿಗೆ ಟೈಮ್ ಕೊಡಬೇಕಾಗತ್ತೆ ಹಾಗೆ ಹೀಗೆ ಅಂತ. ಈಗ 12th standard ಅಂದರೆ ಅವರೆಲ್ಲ ಇಂಡಿಪೆಂಡೆಂಟಾಗಿ ಇರ್ತಾರೆ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ somehow we brought her. Then slowly people are added in the group. Finally we end up with 11 members team. ಅದರಲ್ಲೇ 5 ಜನ ಲೇಡೀಸು, 6 ಜನ ಜೆಂಟ್ಸು. ಈ ಜನನೇನೋ ರೋಪಿಂಗ್ ಮಾಡ್ಕೊಂಬಿಟ್ವಿ. ಆಮೇಲೆ ಅದಕ್ಕೆ ಪ್ಲ್ಯಾನಿಂಗ್, ಬಿಕಾಸ್ 11 ಜನಕ್ಕೆ ಒಟ್ಟಿಗೆ ನಾವು ಕರ್ಕೊಂಡೋಗೋದು, ಕರ್ಕೊಂಬರೋದು, ಲಾಜಿಸ್ಟಿಕ್ಸು ಮತ್ತು ಸ್ಟೇಗಳಾಗಿರ್ಬೋದು. ಸ್ಟೇಗಳೆಲ್ಲ ಫಿಕ್ಸ್ಡ್ ಸ್ಟೇ ಅಲ್ಲ, ಯಾಕೆ ಅಂತಂದರೆ ಎವ್ರಿ ಡೇ ನಾವು ಎಷ್ಟು ಸೈಕ್ಲಿಂಗ್ ಮಾಡ್ತೀವಿ ಅಲ್ಲಿ ನಾವು ಸ್ಟೇಗಳ್ನ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಹೌ ಟು ಡೂ ದಿಸ್, ವಿ ಆರ್ ಆಲ್ಸೋ ಸೈಕ್ಲಿಸ್ಟ್. ಎರಡೆರಡು ಮಾಡೋಕ್ಕಾಗೋದಿಲ್ಲ ಅಂತ ವಿ ಥಾಟ್ ಇಟ್ ಈಸ್, ವಿ ಹೈರ್ಡ್ ಒನ್ ಔಟ್ಸೋರ್ಸ್ ಏಜೆನ್ಸಿ. ಅವರು ನಮಗೆ ಉಮ್ಲಿಂಗ್ಲಾಗೆ ಮತ್ತು ಕಾರ್ದುಂಗ್ಲಾಗೆಲ್ಲ ಅವರು ಸೈಕ್ಲಿಂಗ್ ಎಕ್ಸ್ಪಿಡಿಷನ್ಗೆ ಬಂದಿದ್ದರು, ಮುಂಬೈಯಿಂದ ಟೀಮು. ಅವ್ರನ್ನ ಹೈರ್ ಮಾಡಿ ದೆನ್ ಎಲ್ಲ ಔಟ್ಸೋರ್ಸ್ ಮಾಡ್ಕೊಂಡ್ವಿ. ಔಟ್ಸೋರ್ಸಿಗೆ ಎಲ್ಲ ಮಾಡ್ಕೊಂಡು ಅವರು ಪಾಪ ದೇ ಕಮ್ ವಿತ್ ಸಪ್ರೇಟ್ ವೆಹಿಕಲ್ ಆ್ಯಂಡ್ ವಿತ್ ಒಂದು ಕುಕಿಂಗ್ ಟೀಮು. ಇದೆಲ್ಲ ಬಂದು ಅವರೇ ಫುಡ್ಡು ಗಿಡ್ಡು ಎಲ್ಲ ಅವರೇ ನಮಗೆ ಪ್ರಿಪೇರ್ ಮಾಡ್ತಿದ್ರು. ಬಿಕಾಸ್ ಯು ನೋ ದಟ್ ಇಸ್ ದ ಫುಡ್ ಈಸ್ ದ ಒನ್, ಇಟ್ಸ್ ಟೇಕ್ ಕೇರ್ ಆಫ್ ಅವರ್ ಗಟ್. ಇಫ್ ಗಟ್ ಹೆಲ್ತ್ ಈಸ್ ನಾಟ್ ಗುಡ್, ಆಬ್ವಿಯಸ್ಲಿ ನೋಬಡಿ ಕ್ಯಾನ್ ಏಬಲ್ ಟು ಚಾಲೆಂಜ್ ಎನಿಥಿಂಗ್. ಈ ಎಲ್ಲ ಚಾಲೆಂಜಸ್ಸು ಪ್ರಿಪ್ರೇಷನ್ ವಾಸ್ ಎ ವೆರಿ ಲಾಂಗ್ ಪ್ರಿಪ್ರೇಷನ್ ವಿಚ್ ವಿ ಮೇಡ್. ಆ್ಯಂಡ್ ಫಾರ್ ದ್ಯಾಟ್ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಬೈ ವಿನಯ್ ಸಿಂಗ್ ಆ್ಯಂಡ್ ಟೀಮ್. ದೇ ಎಕ್ಸಿಕ್ಯೂಟೆಡ್ ವೆರಿ ವೆಲ್. ಪ್ರಿಪ್ರೇಷನ್ ಆಯಿತು. ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಒಂದು ಪ್ರಿಪ್ರೇಷನ್ನು ಮತ್ತು ಇನ್ನೊಂದು ಸೈಕ್ಲಿಂಗ್ ಆ್ಯಕ್ಟಿವಿಟಿ, ಇದೆರಡೂ ಮಧ್ಯದಲ್ಲಿ ದ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಇಟ್ಸ್ ನಾಟ್ ಎ ಫಿಸಿಕಲ್ ಚಾಲೆಂಜ್. ಇಲ್ಲಿ ಫಿಸಿಕಲ್ ಚಾಲೆಂಜಿಗಿಂತ ಮೆಂಟಲ್ ಚಾಲೆಂಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಎವ್ರಿ ಒನ್ ಈಗ 6 packs ಇಟ್ಕೊಂಡು ಅವ್ನು ಬೇಕಾದ್ರೆ ಸೈಕ್ಲಿಂಗ್ ಮಾಡ್ಬೋದು, ಬಟ್
ಅನ್ಲೆಸ್ ಇಫ್ ಯು ಡೋಂಟ್ ಹ್ಯಾವ್ ಎ ಮೈಂಡ್ ಸೆಟ್ ಟು ಡೂ ಎವ್ರಿ ಡೇ ಆನ್ ಎ ರೊಟೀನ್ ಬೇಸಿಸ್. ಹೇಗಿರುತ್ತೆ ಅಂತಂದರೆ ಬೆಳಗ್ಗೆ ನಾವು 3 ಗಂಟೆಗೆ ಎದ್ದೇಳಲೇಬೇಕು, ಹುಕ್ಕಾರ್ಕೋಕ್ಕ 4 o'clock ವಿ ಹ್ಯಾವ್ ಟು ಗೆಟ್ ರೆಡಿ ಆ್ಯಂಡ್ ವಿ ಹ್ಯಾವ್ ಟು ಅಸೆಂಬಲ್ ಎಟ್ ಒನ್ ಪ್ಲೇಸ್. 4:30ಗೆ ನಾವು ಹೊರಡಲೇಬೇಕು. ಆ ಮಧ್ಯದಲ್ಲಿ 4 ಗಂಟೆ ಬೆಳಗಿನ ಜಾವದಲ್ಲಿ ನಾವು ಏನಾದ್ರು ತಿನ್ನಲೇಬೇಕು, ಬಿಕಾಸ್ ವಿ ನೀಡ್ ಎ ಎನರ್ಜಿ. ದೆನ್ ವಿ ಹ್ಯಾವ್ ಟು ಸೈಕಲ್ ಎವ್ರಿ ಡೇ ಆನ್ ಆ್ಯಾವ್ರೇಜ್ ಆಫ್ ಅರೌಂಡ್ 180 kilometers ಚಾಲೆಂಜ್ ಇರೋದು. ಆಲ್ಮೋಸ್ಟ್ 200 ನಾವು ರೀಚ್ ಆಗಿದ್ದೀವಿ ತುಂಬ ದಿನಗಳಲ್ಲಿ. ಆಮೇಲೆ ಹಾರ್ಶ್ ಸನ್ನು ಬಿಟ್ವೀನ್ 11 o'clock to 3 o'clock. ಇವೆಲ್ಲ ಚಾಲೆಂಜಸ್ಗಳನ್ನು ನಾವು ಮೀಟಿ, ಆ್ಯಂಡ್ ಇಟ್ಸ್ ನಾಟ್ ಒನ್ ಡೇ ಅಫೇರ್, 22 days, and the complete the cycling activity would be around 30 days. Having same people every day, seeing face to face each other, and mentally ಎಷ್ಟು ಕುಗ್ಗೋಗಿರ್ತೀವಿ ಅಂತಂದರೆ ಸಣ್ಣದನ್ನು ಟ್ರಿಗರ್ ಆಗೋದು, ದೊಡ್ಡ ದೊಡ್ಡದು ವಿಷಯ ಥರ ಕಾಣೋದು. ಆಮೇಲೆ ಅದು ಒಂದು ನೆಗೆಟಿವ್ ಸೈಡ್. ಆದರೆ ಪಾಸಿಟಿವ್ ಸೈಡಲ್ಲಿ ಬಂದರೆ ಎಲ್ಲರೂ ಚಾಲೆಂಜಿಂಗು, ಹಂಗರ್ನೆಸ್ ಟುವರ್ಡ್ಸ್ ಫಿನಿಷಿಂಗ್ ದಿಸ್ ಗೋಲ್. ಯಾರು ಒಂದು ಕ್ಷಣನೂ ನಾನು ಬಿಟ್ಬಿಡ್ತೀನಿ ಅನ್ನೋ ಒಂದು ಯೋಚನೆನೂ ಮಾಡ್ದಲೆ ಎವ್ರಿ ಡೇ ವಿತ್ ಆಲ್ ದೇರ್ ಡಿಫಿಕಲ್ಟೀಸ್, ಎಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ದ ವುಮನ್ ಹೂ ದೇ ಆರ್ ಇನ್ ಅವರ್ ಗ್ರೂಪ್ ಅಲ್ಲ. ಅವರಿಗೆ ವುಮನ್ ಓರಿಯೆಂಟೆಡ್ ಇಶ್ಯೂಸ್ಗಳಿರುತ್ತೆ, ಈ ಥರದ್ದೆಲ್ಲ ಇಶ್ಯೂಸ್ಗಳು ಇಟ್ಕೊಂಡು ಅವರು ಬೆಳಗ್ಗೆ ಕರೆಕ್ಟಾಗೆ 4 ಗಂಟೆಗೆ ಅಸೆಂಬಲ್ ಪಾಯಿಂಟ್ ಅಂದರೆ ಅಸೆಂಬಲಲ್ಲಿರೋರು. ಆ್ಯಂಡ್ ದೇ ಯೂಸ್ ಟು ಪೆಡಲ್ ಲೈಕ್ ಮೆನ್. ನಮಗಿಂತ ಮುಂದೆ ಇರೋರು, ನಮ್ಮ ಜೊತೆಲೇ ಇರೋರು. ಆಬ್ವಿಯಸ್ಲಿ ಇಟ್ ಈಸ್ ವೆನ್ ವಿ ಫಿನಿಶ್ ಲೈನ್ ಬರೋ ತನಕನೂ 22 days ನೋ ಬಾಡಿ ಹ್ಯಾಸ್ ಗೇವ್ ಅಪ್, ಆ್ಯಂಡ್ ನಾಟ್ ಇವನ್ ಸಿಂಗಲ್ ಕ್ಯಾಶುಯಾಲಿಟಿ ವಿಚ್ ವಿ ಹ್ಯಾಡ್ ಇಟ್ ಆನ್ ದ ರೋಡ್. ಇದು ಮಿರಾಕಲ್. ಯಾಕಿದು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಇಫ್ ಯು ಆರ್ ಹ್ಯಾವಿಂಗ್ ಎ ಪಾಸಿಟಿವ್ ಮೈಂಡ್ ಸೆಟ್ ಟು ಡೂ, ಇದನ್ನು ಮಾಡ್ತೀನಿ ಅಂತ ಚಾಲೆಂಜಿಂಗ್ ತಗೊಂಡಾಗ ಎನಿಥಿಂಗ್ ಇಟ್ ಈಸ್ ಪಾಸಿಬಲ್, ವಿ ಕ್ಯಾನ್ ಡೂ ಅನ್ನೋದು ತಲೆಯಲ್ಲೇ ಬರುತ್ತೆ. ಪ್ಲಸ್ ಅದು ಆಗುತ್ತೆ. ಇವೆಲ್ಲ ನಾವು ಚಾಲೆಂಜಸ್ ತಗೊಳ್ಳೋಕ್ಕೆ ದೆರ್ ಇಸ್ ಅ ಲಾಟ್ ಆಫ್ ಡಿಸಿಪ್ಲಿನ್ ವಿಚ್ ಈಸ್ ರಿಕ್ವೈರ್ಡ್. ಅದು ಇಟ್ ಈಸ್ ನಾಟ್ ಎ ಒನ್ ಟೈಮ್ ಈವೆಂಟ್. ಅಲ್ಲಿ ಹೋಗಿ 20 ದಿನ ಸೈಕ್ಲಿಂಗ್ ಮಾಡ್ಬಿಟ್ಟು ಬರೋದಲ್ಲ. 6 months ಬ್ಯಾಕ್ ವಿ ಸ್ಟಾರ್ಟೆಡ್ ಅವರ್ ಟ್ರೈನಿಂಗ್, ಆ್ಯಂಡ್ ಎಲ್ಲ ಮನೆಗಳಲ್ಲೂ ಅವ್ರವ್ರದ್ದೇ ಆಗಿರೋ ತೊಂದರೆಗಳು ಮತ್ತು ಕಮಿಟ್ಮೆಂಟ್ಸ್ಗಳು. ಈಗ ನನ್ನ ಹೆಂಡ್ತಿಗೆ ಏನು ಅಂತಂದರೆ, ನನ್ನ ಮಗ ಅವನನ್ನು ಎಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ಬೇಕು. 4 ಗಂಟೆಗೆ ವಿ ಯೂಸ್ ಟು ವೇಕಪ್ ಎವ್ರಿ ಡೇ. ಆಮೇಲೆ ಆಫೀಸ್ದು ಟೆನ್ಷನ್ಸ್ಗಳು, ಇದೆಲ್ಲ ಮಧ್ಯದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಪ್ರಾಕ್ಟೀಸ್ ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೋ ದೇ ಕ್ಯಾನ್ ಪರ್ಫಾರ್ಮ್ ಆನ್ ದ ರೋಡ್. ಆ್ಯಂಡ್ ಆ ರೋಡ್ ಅಂತ ಬಂದಾಗಲ ದೆರ್ ಈಸ್ ಎ ಲಾಟ್ ಆಫ್ ಚಾಲೆಂಜಸ್ ಆನ್ ರೋಡ್ ಆಲ್ಸೋ, ಬಿಕಾಸ್ ವಿಚ್ ವಿ ಟುಕ್ ದ ರೋಡ್ ಈಸ್ NH 44, and it is straight one NH from Kashmir to Kanyakumari. ಹೈವೇಲೆ ಚಾಲೆಂಜಸ್ ನಿಮಗೆ ಗೊತ್ತೇ ಇರ್ಬೋದು, ಹೌ ದ ರೋಡ್ ಆಕ್ಸಿಡೆಂಟ್ಸು ಮತ್ತು ಹಸು ಕರುಗಳು ಎಲ್ಲದೂ ನಮ್ಮ ಇಂಡಿಯಾ ಅಂತಂದಮೇಲೆ ಹೈವೇಲೆ ಎಲ್ಲದೂ ನಡೆದೋಗ್ಬಿಡುತ್ತೆ. ಹಾಗೆ ಆ ಚಾಲೆಂಜಸ್ನೆಲ್ಲ ಮೀಟ್ ಮಾಡಿಕೊಂಡು ನಮಗೊಂದು ಕ್ಯಾಶುಯಾಲಿಟಿ ಆಗದಲ್ಲೇ ತಲುಪಿದ್ವಲ್ಲ, ದಾಟ್ ಇಟ್ ಸೆಲ್ಫ್ ಇಟ್ ಈಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ವಿ ಹ್ಯಾಡ್ ಅ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ವಿ ಎಲ್ಲರೂ. ಎವ್ರಿ ಡೇ ವಿ ಯೂಸ್ ಟು ಮೀಟ್ ದೆಮ್. ಅಷ್ಟು ಫ್ಯಾಮಿಲಿ ಬಾಂಡಿಂಗ್ ಇತ್ತು. ದಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಲೆಟ್ ಅಸ್ ಸಿ ವಾಟ್ ವಿ ವಿಲ್ ಗೋಯಿಂಗ್ ಟು ಡೂ ಇನ್ ದ ಫ್ಯೂಚರ್. Maybe we may accept it as a bigger challenges also. Thank you so much.